ಬೆಳೆಸೋಣ ಅನ್ನೋ ಶೀರ್ಷಿಕೆಯಲ್ಲಿ ಸಾಕಷ್ಟು ದೇವಸ್ಥಾನಗಳನ್ನ ಸ್ವಚ್ಛತಾ ಕಾರ್ಯ ಬಣ್ಣ ಬಳಿಯೋ ಕೆಲಸ ಮಾಡ್ಕೊಂಡ್ ಬಂದಿದೀವಿ. ಆದ್ರೆ ಈ ಮುಂಚೆ ನಾವು ಮಾಡಿರೋ ದೇವಸ್ಥಾನಗಳಲ್ಲಿ ಯಾವುದೇ ಊರಲ್ಲೂ ಇಷ್ಟು ಸಹಕಾರ ನಮ್ಗೆ ಇದುವರೆಗೂ ಸಿಕ್ಕಿಲ್ಲ. ಇಷ್ಟು ವಿಶ್ವಾಸ, ಇಷ್ಟು ಏನು ನಮ್ಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅಂದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್, ಟೀ, ಮಧ್ಯಾಹ್ನ ಊಟ, ಮಜ್ಜಿಗೆ, ಡ್ರಿಂಕ್ಸ್ ಎಲ್ಲವನ್ನು ನಿಮ್ಮ ಮನೆ ಮಕ್ಳ ತರ ನೋಡ್ಕೊಂಡು ನಮ್ಗೆ ಇವತ್ತು ಈವನ್ ಕೆಲಸದಲ್ಲೂ ನಮ್ಗಿಂತ ಹೆಚ್ಚಾಗಿ ನೀವೇ ಮಾಡಿದ್ದೀರಾ. ಈ ಹಿಂದೆ ನಮ್ಗೆ ಈ ತರ ಅನುಭವ ಯಾವತ್ತೂ ಆಗಿಲ್ಲ. ಇದು ಒಂಥರ ಮೆಮೊರಿ ಉಳ್ಕೊಳ್ಳೋ ಅಂತ ದಿನ. ಈ ಊರಿನ ಜನತೆ, ಈ ಊರಿನ ಯುವಕರಿಗೆ ನಮ್ಮ ಸನಾತನ ಬ್ರಿಗೇಡ್ ವತಿಯಿಂದ ನಾವೆಲ್ಲರೂ ಧನ್ಯವಾದವನ್ನ ಹೇಳ್ತಾ ಇದ್ದೀವಿ. ಹಾಗೆ ಒಂದು ವಿಷಯ, ನಾವು ಬೇರೆ ದೇವಸ್ಥಾನಗಳಿಗೆ ಹೋದಾಗ ಎಲ್ರು ನಾವು ಕೇವಲ ನಮ್ಮ ತಂಡದವ್ರು ಮಾತ್ರ ಕೆಲಸ ಮಾಡ್ತಾ ಇದ್ವಿ, ಬೇರೆ ಎಲ್ಲರೂ ಆ ಊರಿನವರು ಸುಮ್ಮನೆ ಕುತ್ಕೊಂಡು ನೋಡ್ತಾ ಇದ್ರು. ಆದ್ರೆ ಈ ಊರಿನಲ್ಲಿ ನಮಗೆ ತುಂಬಾ ಖುಷಿಯಾದ ವಿಷಯ ಅಂತಂದ್ರೆ ನಮ್ಮ ಜೊತೆ ಸಹಕಾರ ಕೊಟ್ಟು ತುಂಬಾ ಯುವಕರು ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ತುಂಬಾ ಧನ್ಯವಾದ. ಹಾಗೆ ಇದೇ ರೀತಿ ಸನಾತನ ಧರ್ಮವನ್ನ ಮುಂದೆ ನಡ್ಸ್ಕೊಂಡು ಹೋಗೋ ಬರೋ ಪೀಳಿಗೆಗೆ ನೀವೆಲ್ಲ ಹೇಳ್ಕೊಡ್ಬೇಕು, ಇದೇ ತರ ನಡ್ಸ್ಕೊಂಡು ಹೋಗ್ಬೇಕು, ಪ್ರಚಾರ ಮಾಡಬೇಕು, ಮತ್ತೆ ಅವ್ರಿಗೆ ನೀವು ಪ್ರೋತ್ಸಾಹ ಕೊಡ್ಬೇಕು. ಇಂಥ ದೇವಸ್ಥಾನ ಮಾಡಿ ಉಳಿಸಿ ಧರ್ಮವನ್ನು ಮಾಡಿಸೋದಕ್ಕೆ ನೀವು ಪ್ರೋತ್ಸಾಹ ಕೊಡ್ಬೇಕಂತ ನಾನು ಕೇಳ್ಕೊತೀನಿ. ಸಾಧ್ಯ ಆದ್ರೆ ಎಲ್ಲರ ಹತ್ರ ಒಂದು ಕೇಳ್ತೀನಿ, ನಮ್ ಪ್ರತಿ ದೇವಸ್ಥಾನ ಅಥವಾ ಊರಲ್ಲಿ ಒಂದು ದೇವಸ್ಥಾನ ಮೇಲಾದ್ರೂ ಮಂತ್ರಘೋಷಗಳು ಮೊಳಗಬಹುದಾ? ಅವಾಗಲೇ ಮೊಳಗ್ತಾ ಇತ್ತು, ಅದು ಪ್ರತಿದಿನ ಮೊಳಗ್ಲಿ ನಮ್ಮ ಊರುಗಳಲ್ಲಿ. ಯಾಕಂತಂದ್ರೆ ಎಲ್ರಿಗೂ ಗೊತ್ತಿದೆ, ಅಜಾನ್ ಅನ್ನೋದು ನಾನು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಮಲಗಿದ್ರು ಬೆಳಗ್ಗೆ 4:30-5 ಗಂಟೆಗೆ ಬಡ್ಕೋತಾ ಇರ್ತಾರೆ. ಬಟ್ ನಮ್ಮ ದೇವಸ್ಥಾನಗಳಲ್ಲಿ ಮೊದಲೆಲ್ಲ ತುಂಬಾ ಮಂತ್ರಘೋಷಗಳು ಮೊಳಗ್ತಾ ಇದ್ದವು. ಬಟ್ ಇವಾಗ ಎಲ್ಲ ಕಣ್ಮರೆಯಾಗಿ ಹೋಗ್ತಾ ಇದಾವೆ. ಇದು ಹೇಗೆ ಅಂತಂದ್ರೆ, ಹಿಂದೂ ಧರ್ಮನ ಎಲ್ಲೋ ಒಂದ್ ಕಡೆ ಮುಚ್ಚಾಕ್ಬೇಕು ಅಥವಾ ಅಳಸಾಕ್ಬೇಕು ಅನ್ನೋ ಪ್ರಯತ್ನ ಕೆಲವರು ಪಟ್ಟಭದ್ರ ಹಿತಾಸಕ್ತಿಗಳು ಮಾಡ್ತಾ ಇದಾರೆ. ಅದು ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೂ ಕೂಡ ಗೊತ್ತಿದೆ, ನಮಗೂ ಕೂಡ ಗೊತ್ತಿದೆ. ಆದ್ರೆ ನಮ್ಗೆ ಗೊತ್ತಿದೆ ಅದು ಸಾಧ್ಯ ಇಲ್ಲ ಅಂತ ನಾವ್ ಯಾರು ಕೈ ಕಟ್ಟು ಕೂರಬಾರ್ದು. ನಮ್ ಹಿಂದೂ ಧರ್ಮ ಏನಿದೆ, ನಮ್ ಸನಾತನ ಧರ್ಮ ಇದೆ, ಅದನ್ನ ಉಳಿಸುವಂತ ಪ್ರಯತ್ನ ನಾವೆಲ್ಲರೂ ಕೂಡ ಮಾಡಬೇಕು. ದೇವರು, ದಿಂಡ್ರು, ಆರಾಧನೆ, ಪೂಜೆ ಏನಿದೆ ಇದೆಲ್ಲದನ್ನು ಕೂಡ ನಾವು ಮಾಡ್ಬೇಕು ಅಂತ ಈ ಮುಖಾಂತರ ಈ ಊರಿನ ಜನರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ಇವ್ರು ಹೇಳಿದ ಮಾತಿಗೆ ಸಪೋರ್ಟ್ ಆಗಿ ನಾನು ಒಂದು ವಿಷಯ ಹೇಳ್ಬಹುದು. ಸೊ ಯಾರು ನಾವು ದೇವಸ್ಥಾನದಲ್ಲಿ ಬಂದು ಬೆಳಿಗ್ಗೆ ಸಾಯಂಕಾಲ ಅವರಂತೂ ತುರ್ಕಂತ ಅವ್ರು ಮಾಡ್ಕೊಂಡ್ ಬರ್ತಾ ಇದಾರೆ. ನಮ್ದ್ರಲ್ಲಿ ಕೆಲವರು ಒಗ್ಗಟ್ಟಿಲ್ಲ. ಆಮೇಲೆ ನಮ್ಮಲ್ಲಿ ಇದು ಅವ್ರಿಗೆ ಬೆಳಿಗ್ಗೆ ಹೋಗಿ ಅಥವಾ ಸಾಯಂಕಾಲ ಹೋಗಿ ನಾವು ದೇವಸ್ಥಾನಗಳಲ್ಲಿ ಸ್ವಿಚ್ ಹಾಕಿ ಅಥವಾ ದೇವ್ರ ಗೀತೆಗಳನ್ನ ಹಾಕೋಣ ಅಂತ ಯಾರಿಗೂ ಮನಸ್ಸಲ್ಲಿಲ್ಲ. ಆದ್ರಿಂದ ಈಗ ಕೆಲವೊಂದು ಡಿವೈಸ್ಗಳು ಬಂದಿದೆ. ಆಲ್ರೆಡಿ ಮೈಕ್ ಇತ್ತಂತಂದ್ರೆ ನೀವು ಊರಿನಲ್ಲಿ ಸಹಕಾರ ಮಾಡಿ 3,500 - 5,000 ರೂಪಾಯಿ ಡಿವೈಸ್ ಬರುತ್ತೆ. ಆ ಡಿವೈಸ್ ಅಲ್ಲಿ ಟೈಮು ಬೆಳಿಗ್ಗೆ ಒಂದು ಟೈಮು, ಸಾಯಂಕಾಲ ಒಂದು ಟೈಮು ಸೆಟ್ ಮಾಡಿ ನಮ್ಗೆ ಎಷ್ಟು ಗೀತೆಗಳು ಬೇಕು ಅದರಲ್ಲಿ ಮೆಮೊರಿ ಕಾರ್ಡ್ ಕೂಡ ಬರುತ್ತೆ. ಮೆಮೊರಿ ಕಾರ್ಡ್ ಬೆಳಿಗ್ಗೆ ಹೊತ್ತು ಶುರುವಾತಲ್ಲಿ ನಿಮಗೆ ಸುಪ್ರಭಾತ, ಅದಾದ ನಂತರ 1 ಅವರ್ ಗೀತೆಗಳು ಬೇಕಂದ್ರೆ ವಾರದ ಪ್ರಕಾರ ನೀವು ಗೀತೆಗಳನ್ನ ಸೆಟ್ ಮಾಡ್ಬೋದು. ಸಾಯಂಕಾಲನೂ ಸಹ ಗೀತೆಗಳನ್ನ ಎಷ್ಟು 1 ಅವರ್ ಬೇಕು, ಅರ್ಧ ಗಂಟೆ ಬೇಕು, ಟೈಮ್ ಸೆಟ್ ಮಾಡಿ ನೀವು ಬಿಡ್ಬೋದು. ಕೇವಲ ನೀವು ಒಂದು ಸರಿ ಸ್ವಿಚ್ ಆನ್ ಮಾಡಿದ್ರೆ ಸಾಕು, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆ ರನ್ನಿಂಗ್ ಇರುತ್ತೆ. ಆಟೋಮೆಟಿಕ್ ಟೈಮ್ ಸ್ಟಾರ್ಟ್ ಆದ ತಕ್ಷಣ ಟೈಮ್ಗೆ ಆಟೋಮೆಟಿಕ್ ಆಗಿ ಅದು ಮಲಗುತ್ತೆ. ಸೊ ಆ ಥರ ಬೇಕಾದ್ರೆ ನೀವು ದುಡ್ಡು ಖರ್ಚು ಮಾಡಿದ್ರೆ ಎಲ್ಲ ಬಂದ್ರೆ ನಿಮ್ಗೆ 10,000 ರೂಪಾಯಿದಲ್ಲಿ ಮೈಕ್ ಸೆಟ್ಟು ಪ್ಲಸ್ ಡಿವೈಸ್ ಎರಡೂ ಬರುತ್ತೆ. ಆ ತರ ನಿಮ್ಗೆ ಏನಾದ್ರು ಬೇಕಂತಂದ್ರೆ ನಮ್ಗೆ ಸಂಪರ್ಕಿಸಿ. ನಾನು ಜೋಧ್ಪುರಲ್ಲಿ ಇದ್ದಾರೆ ಅದೊಂದು ಕಂಪನಿ, ನಾನು ತರಿಸ್ಕೊಡೋಕೆ ವ್ಯವಸ್ಥೆ ಮಾಡ್ಕೊಡ್ತೀನಿ. ಬೇಕು ಅಂತಂದ್ರೆ ಯಾರಿಗಾದ್ರು ತಂಡದವ್ರ ಬಗ್ಗೆ ಯಾರಾದ್ರೂ, ನಾನು ಇವತ್ತು ನಾವು ಮಾಡಿರುವಂತ ಕಾರ್ಯ ಬಗ್ಗೆ ನೀವ್ ಯಾರಾದ್ರೂ ಏನಾದ್ರು ಮಾತಾಡಬಹುದು. ನಿಮ್ ತಂಡ, ನಿಮ್ ಒಬ್ರು ಅಂದ್ರೆ ಇವತ್ತು ನಾವು ಮಾಡಿರೋ